ಬೀದರ್ ನಗರದ ಖಾಸಗಿ ಫಂಕ್ಷನ್ ಹಾಲಿನಲ್ಲಿ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೀದರ್ನಲ್ಲಿ ಆಯೋಜಿಸಿದ್ದ ಶೋಷಿತ ಸಮುದಾಯಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡ ಅಮೃತರಾವ್ ಚಿಮ್ಮಕೊಡೆ ಅವರನ್ನು ಸನ್ಮಾನ ಮಾಡಲಾಯಿತು. ನಂತರ ಮಾತನಾಡಿದ ಸಚಿವ ಈಶ್ವರ ಖಂಡ್ರೆ, ಪಟ್ಟಭದ್ರ ಮತ್ತು ಪುರೋಹಿತ ವರ್ಗದ ಜನರು ದೇಶದ 90% ಜನಸಂಖ್ಯೆ ಇದ್ದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಜನರನ್ನು ಅಸಂಘಟಿತರನ್ನಾಗಿ ಮಾಡಿ ಅಧಿಕಾರ ಪಡೆದು ಕೇವಲ ದೇಶದ 10% ಜನರನ್ನು ಅಧಿಕಾರ ವಹಿಸಿಕೊಂಡ ಕಳೆದ 10 ವರ್ಷಗಳಿಂದ ದೇಶದ ವಿವಿಧ ಸರ್ಕಾರಿ ಸಂಸ್ಥೆ ಮತ್ತು ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಎಂದು ಆರೋಪಿಸಿದರು. ಕೇವಲ ಬಂಡವಾಳಶಾಹಿಗಳು ಅಭಿವೃದ್ಧಿ ಹೊಂದಿದರೆ ದೇಶದ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ದೇಶದ ಕಟ್ಟ ಕಡೆಯ ವ್ಯಕ್ತಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಬಾಯಲ್ಲಿ ರಾಮನಾಮ ಜಪಿಸುತ್ತಾ ಜನರನ್ನು ದಾರಿ ತಪ್ಪಿಸುವವರ ವಿರುದ್ಧ ಜಾಗೃತೆಯಿಂದ ಇರುವಂತೆ ಜನರಿಗೆ ಮನವಿ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಸಾಗರ ಖಂಡ್ರೆ ಅವರಿಗೆ ಮತ ನೀಡಿ ಸಂಸದರನ್ನಾಗಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ಅನೇಕ ಜನರಿಗೆ ಸರ್ಕಾರಿ ನೌಕರಿ ಸಿಗ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ನೆನಪಿಟ್ಕೊಳ್ಳಿ. ಮುಂದೇನು ಇವತ್ತು ನಿಮಗೆ ಎಲ್ಲಾ ರೀತಿಯಲ್ಲಿ ಪ್ರಾತಿನಿಧ್ಯ ಕೊಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ನಾನು ಹೋಗ್ತೀನಿ. ಇವತ್ತು ಜಾಸ್ತಿ ಜನಸಂಖ್ಯೆ ಇರ್ತದೆ, ಎಲ್ಲಿ ಜನಸಮೂಹ ಕಾರ್ಯಕರ್ತರು ಜಾಸ್ತಿ ಇರ್ತಾರೆ, ಅವರ ಒತ್ತಡಕ್ಕೆ ನಾವು ಮಣಿತೀವಿ. ಆದರೂ ಎಲ್ಲಿ ಶೋಷಿತ ಅತ್ಯಂತ ಹಿಂದುಳಿದಂತಹ ಸಮುದಾಯ ಇದೆ, ನಿಮಗೂ ರಾಜಕೀಯದಲ್ಲಿ ನಾಮನಿರ್ದೇಶನದಲ್ಲಿ ಪ್ರಾತಿನಿಧ್ಯ ಕೊಡುವಂತ ಅವಶ್ಯಕತೆ ಇದೆ. ಅದು ಕಡಿಮೆ ಇದೆ. ಯಾವ್ಯಾವ ಸಮುದಾಯಕ್ಕೆ ಕಡಿಮೆ ಇದೆ ಆ ಸಮುದಾಯವನ್ನು ಗುರುತಿಸ್ತೀವಿ. ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಮಾಡಿ ಗುರುತಿಸಿ ಮುಂದೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸರ್ಕಾರದ ನಾಮನಿರ್ದೇಶನ ಮಾಡೋದಿದೆ. ಆ ನಾಮನಿರ್ದೇಶನದಲ್ಲಿ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೂ ನಾಮನಿರ್ದೇಶನ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ನಾವು ಮಾಡ್ತೀವಿ ಅಂತ. ಇನ್ನು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಹಿಂದುಳಿದ ಜಾತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಗೌರವ ಅಧ್ಯಕ್ಷ ಬಸವರಾಜು ಮಾಳಿಗೆ, ಸಾಮಾಜಿಕ ಕಾರ್ಯಕರ್ತರ ಮನ್ನಾನ್ ಶೇಖ್, ಹಿಂದುಳಿದ ಜಾತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರು ಹಾಜರಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.